ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇದು ಒಂದು ಹೊಲ, ನಮ್ಮ ಹೊಲ. ಇದು ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಇಷ್ಟು ದಿನ ಆದ್ರೂ ಬಸವನ ಜಯಂತಿ ಬಂದರೂ ಕೂಡ ಈ ವರ್ಷ ಮಳೆ ಭಾರಿ ಕಡಿಮೆ ಆಗಿದೆ. ಮಳೆ ಬಂದಿಲ್ಲ. ಕೆಲವು ಕಡೆ ಬಂದಿದೆ, ಇನ್ನೂ ಕೆಲವು ಕಡೆ ಬಂದಿಲ್ಲ. ರೈತರಿಗೆ ಮಳೆ ಇಲ್ಲ ಅಂತ ಚಿಂತೆ, ರೈತರಿಗೆ ಮಳೆ ಇಲ್ಲ ಅಂತ ಚಿಂತೆ. ಯಾಕಂದರೆ ಮಳೆ ಬಂದ್ರೇ ರೈತನ ಜೀವನ. ಮಾಧ್ಯಮದವರಿಗೆ ಯಾರ್ದು ಸುದ್ದಿ ಹಾಕಬೇಕು ಅಂತ ಚಿಂತೆ, ಯಾರ್ದು ಮರದಿ ಕಳಬೇಕು ಅಂತ ಚಿಂತೆ, ಯಾರನ್ನ ಹಾಳು ಮಾಡಬೇಕು, ಯಾವ ಥರ ನ್ಯೂಸ್ ತೋರಿಸ್ಬೇಕು ಅಂತ ಆ ತುಕಲಿ ಮಾಧ್ಯಮಗಳಿಗೆ ಅದೊಂದು ಚಿಂತೆ. ಮತ್ತು ರಾಜಕಾರಣಿಗಳಿಗೆ ಯಾರನ್ನ ನಾವು ತುಳಿಬೇಕು ಅನ್ನೋದೊಂದು ಚಿಂತೆ, ಯಾರನ್ನ ತುಳಿದು ಬೆಳಿಬೇಕು ಅನ್ನೋದೊಂದು ಚಿಂತೆ, ಬರೀ ನಾವು ಹೆಂಗೆ ಗೆಲ್ಲಬೇಕು ಅನ್ನೋದೊಂದು ಚಿಂತೆ. ಯಾವುದಕ್ಕೆ ಒಳ್ಳೆ ಕೆಲಸ ಮಾಡೋದಂಥ ಚಿಂತೆನೇ ಇಲ್ಲ ಅವ್ರದ್ದು. ಏನಿದ್ರೂ ನಾವು ಹೆಂಗೆ ಬೆಳಿಬೇಕು, ನಾವು ಹೆಂಗೆ ಇನ್ನೊಬ್ಬನ ತುಳಿಬೇಕು, ವಿರೋಧ ಪಕ್ಷದವ್ರನ್ನ ಯಾವ ಥರ ತುಳಿಬೇಕು, ಈ ಥರ ರಾಜಕಾರಣಿಗಳದ್ದು ಅವ್ರದ್ದೊಂದು ಚಿಂತೆ. ಕೆಲಸ ಇಲ್ದಿರೋರು ಪಾಪ, ಕೆಲಸ ಇಲ್ವಲ್ಲಪ್ಪ, ಕೆಲಸ ಯಾವಾಗ ಸಿಗುತ್ತೆ, ನಮಗೆ ಕೆಲಸ ಯಾವಾಗ ಸಿಗುತ್ತೆ ಅಂತ ಅವ್ರದ್ದೊಂದು ಚಿಂತೆ. ಎಲ್ಲರದು ಒಂದೊಂದು ಚಿಂತೆ. ಪಾಪ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಿಲ್ಲ, ಅವಕ್ಕೊಂದು ಚಿಂತೆ. ನಾವು ಮನುಷ್ಯರು, ನಮಗೆ ಬಾಯಿ ಬರುತ್ತೆ, ಎಲ್ಲ ಇದೆ, ನಾವು ಎಲ್ಲ ಕೇಳ್ತೀವಿ. ಆದರೆ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಆ ಥರ ತೊಂದರೆ ಆಗಿದೆ. ಇವತ್ತು ಒಬ್ಬೊಬ್ಬರಿಗೆ ಒಂದೊಂದು ಚಿಂತೆ. ಏನೇ ಚಿಂತೆ ಮಾಡಿದ್ರೂ ಮನುಷ್ಯರು ಎಲ್ಲರನ್ನು ಅನ್ನನ ತಿನ್ನಬೇಕು, ಯಾರು ಏನು ಮಣ್ಣು ತಿನ್ನಲ್ಲ. ಆದರೆ ಅನ್ನ ತಿನ್ನೋದು ಬಿಟ್ಟು ಅನ್ನ ತಿಂದರೂ ಕೂಡ ಎಲ್ಲ ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇವತ್ತು ಮಾನವೀಯತೆ, ಮನುಷ್ಯತ್ವ ಕಳ್ಕೊಂಡು ಬದುಕ್ತಾ ಇದ್ದಾರೆ. ಎಲ್ಲರೂ ನಾನು ನಮ್ಮದೇ ಆಗಬೇಕು, ನಾನೇ ಬೆಳಿಬೇಕು, ನಾನೇ ಎಲ್ಲ ಏನು ಊರು ರಾಜ್ಯ ಆಗಬೇಕು ಅಂತಂದೇಳಿ ಬೆಳೀತಾ ಇದ್ದಾರೆ. ಆದರೆ ಅದರಿಂದ ಏನೇನೂ ಪ್ರಯೋಜನ ಇಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಮನುಷ್ಯತ್ವ, ಮಾನವೀಯತೆಯಿಂದ ಬದುಕಿದ್ರೆ ಮಾತ್ರ ಇವತ್ತು ಒಳ್ಳೆ ದೇಶ ಚೆನ್ನಾಗಿರುತ್ತೆ, ರಾಜ್ಯನೂ ಚೆನ್ನಾಗಿರುತ್ತೆ, ಊರು ಚೆನ್ನಾಗಿರ್ತವೆ. ಇಲ್ಲಾಂದರೆ ಇಲ್ಲ. ನೋಡ್ತಾ ಇದ್ದೀರಲ್ಲ, ಮರ ಗಿಡಗಳನ್ನು ಕಡಿದು ಪರಿಸರನ ನಾಶನ ಮಾಡಿ ಇವತ್ತು ರಾಜಕಾರಣಿಗಳು ದೊಡ್ಡ ದೊಡ್ಡ ಕಾಡುಗಳಲ್ಲಿ ಅವ್ರಿಗೆ ಬೇಕಾದ್ರ ಕಡೆಯಲ್ಲಿ ರೆಸಾರ್ಟ್ಗಳು ಮಾಡ್ತಾಯಿದ್ದಾರೆ. ಆ ರೆಸಾರ್ಟ್ಗಳು ಮಾಡ್ತಾಯಿದ್ದಾರೆ, ಅಪಾರ್ಟ್ಮೆಂಟ್ಸ್ಗಳು ಮಾಡ್ತಾಯಿದ್ದಾರೆ, ಕೆರೆ ಮುಚ್ಚುತ್ತಾ ಇದ್ದಾರೆ, ಲೇವೇಟ್ ಮಾಡ್ತಾಯಿದ್ದಾರೆ, ಹೊಲ ಗದ್ದೆ ಎಲ್ಲ ಮುಚ್ಚಿ ಈ ಥರ ಮಾಡ್ತಾರೆ. ಅದಕ್ಕೆ ನಮಗೆ ವರ್ಷ ಮಳೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ, ನಾವು ಮಳೆ ಹೆಂಗಿತ್ತು, ಇವಾಗ ಹೆಂಗಾಗಿದೆ. ಅದಕ್ಕೆ ಪ್ರತಿ ವರ್ಷವೂ ಕೂಡ ಮಳೆ ಕಡಿಮೆ ಆಗುತ್ತೆ. ಯಾಕೆ ಕಡಿಮೆ ಆಗುತ್ತೆ ಅಂದರೆ ಮರಗಳನ್ನು ಕಡಿತಾ ಇದ್ದೀವಿ, ಪರಿಸರನ ನಾಶನ ಮಾಡ್ತಾಯಿದ್ದೀವಿ, ಪ್ರಕೃತಿಯನ್ನು ಹಾಳು ಮಾಡ್ತಾಯಿದ್ದೀವಿ. ಅದರಿಂದ ಮಳೆ ಕಡಿಮೆ ಆಗ್ತಾಯಿದೆ. ನಾವು ಪ್ರಕೃತಿನ ಉಳಿಸಿದರೆ, ಮರ ಗಿಡಗಳನ್ನು ಉಳಿಸಿದರೆ ಮಳೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನಮಗೆ ಏನಿಲ್ಲ. ಎಲ್ಲರನ್ನ ಅರ್ಥ ಮಾಡ್ಕೊಳ್ಳಿ. ನಾವೇನಿವತ್ತು ಎಲ್ಲರೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಮ್ಮ ಮಕ್ಕಳು ಹುಟ್ಟಿದಬ್ಬ ಮಾಡ್ತೀರಿ, ತಮ್ಮ ಹುಟ್ಟಿದಬ್ಬ ಮಾಡ್ಕೊಂತೀರಿ. ಇವತ್ತಿನ ದಿವಸದಲ್ಲಿ ಮೊದಲು ಯಾವ ಇರಲಿಲ್ಲ. ಹುಟ್ಟಿದಬ್ಬ ಮಾಡ್ಕೊಳ್ಳೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಳ್ಳೋದು, ಯಾವ್ಯಾವ ಅಪ್ಪನ ಡೇ, ಅಮ್ಮನ ಡೇ, ಅಕ್ಕನ ಡೇ ಯಾವೂ ಇರಲಿಲ್ಲ. ಇವಾಗ ಎಲ್ಲ ಡೇ ಇದ್ದಾವೆ. ಅವರ ನೆನಪಿಗೋಸ್ಕರ ಮಕ್ಕಳು ಪ್ರತಿ ವರ್ಷವೂ ಒಂದು ಹುಟ್ಟಿದಬ್ಬ ಮಾಡ್ತೀರಿ. ಆ ಮಕ್ಕಳ ಹುಟ್ಟಿದಬ್ಬಕ್ಕೋಸ್ಕರ ಒಂದು ಗಿಡ ಹಾಕಿ, ನಿಮ್ಮ ಮನೆ ನಿಮ್ಮ ಹೊಲದ ಹತ್ರ ಒಂದು ಗಿಡ ಹಾಕಿ, ಆವಾಗ ಚೆನ್ನಾಗಿರ್ತೀವಿ. ಮತ್ತು ಇನ್ನೊಬ್ಬ ಯಾರೋ ಹುಟ್ಟಿದಬ್ಬ ಮಾಡೋಕ್ಕೆ ಅದಕ್ಕೊಂದು ಗಿಡ ಹಾಕಿ. ನೋಡಿ, ಇಲ್ಲಿ ನಮ್ಮ ಹೊಲದಲ್ಲಿ ನೋಡಿ ಬೇವಿನ ಮರ ಹೆಂಗಿದ್ದಾವೆ. ಬೇವಿನ ಮರ ಹಾಕಿದ್ದೀವಿ ನೋಡಿ, ಹುಟ್ಟಿದ್ದಾವೆ. ಅವನ್ನ ಕಾಪಾಡ್ಕೊಂಬಂದರೆ ಪರಿಸರ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬೇವಿನ ಮರಗಳು, ಬಹಳ ಅದ್ಭುತವಾಗಿದ್ದಾವೆ. ಇದೇ ಥರ ನೀವು ಅದನ್ನು ಮಾಡ್ಕೊಂತೀವಿ, ಇದನ್ನು ಮಾಡ್ಕೊಂತೀವಿ, ಆ ಜಯಂತಿ, ಈ ಜಯಂತಿ, ಅವ್ರು ಹುಟ್ಟಿದಬ್ಬ, ಇವ್ರು ಹುಟ್ಟಿದಬ್ಬ ಮಾಡಿ ಒಂದೊಂದು ವರ್ಷಕ್ಕೆ ಒಂದು ಗಿಡ ಹಾಕಿ ಸಾಕು. ಅದು ಯಾಕಂದ್ರೆ ಅದನ್ನು ಬೇರೆ ಗಿಡ ಹಾಕ್ಬಿಟ್ಟು ಸುಮ್ಮನಾಗೋದಲ್ಲ. ಆ ಗಿಡನ ಬೆಳೆಸಬೇಕು. ಗಿಡ ಚೆನ್ನಾಗಿ ಬೆಳೆದ್ರೆ ನಮಗೆ ಗಾಳಿ ಚೆನ್ನಾಗಿ ಬರುತ್ತೆ, ಪರಿಸರ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೋಗ್ತಾ ಎಲ್ಲ ಆರೋಗ್ಯ ಕುಲಿಗೆಟ್ಟು ಹೋಗಿ ನಾವು ಹಾಳಾಗಿ ಹೋಗಿ ಮತ್ತು 10 ವರ್ಷ, 15 ವರ್ಷ, 20 ವರ್ಷ ಬದುಕೋದು ಕಷ್ಟ ಆಗುತ್ತೆ. ಮುಂದಿನ ಮಕ್ಕಳು ನೀವೇನು ಇಷ್ಟು ವರ್ಷ ಬದುಕು ಬಂದಿದ್ದೀರಿ, ಇಷ್ಟು ವರ್ಷ ಇದ್ದೀವಿ. ಆದರೆ ಮುಂದಿನ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಿರಬೇಕಪ್ಪ ಅಂದರೆ ಪರಿಸರ ಕಾಪಾಡಬೇಕು. ಮತ್ತು ಮಾನವೀಯತೆ, ಮನುಷ್ಯತ್ವ ನಾವು ಕಾಪಾಡಬೇಕಾಗಿದೆ, ಅದನ್ನು ಉಳಿಸ್ಕೋಬೇಕಾಗಿದೆ. ಅದನ್ನು ಇವತ್ತು ಎಲ್ಲರೂ ಮರೆತು ನಂದು ಸ್ವಾರ್ಥದ ಜೀವನ ಮಾಡ್ತಾಯಿದ್ದಾರೆ. ಸ್ವಾರ್ಥ ಜೀವನ ಬಿಟ್ಟು ಮಾನವೀಯತೆ, ಮನುಷ್ಯತ್ವ ಕಾಪಾಡಿ ಅಂತ ಪ್ರತಿಯೊಬ್ಬನ ಮನುಷ್ಯತ್ವ ಇರೋ ನಾಗರಿಕನಲ್ಲಿ ಕೇಳ್ಕೊತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿದ್ದು ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ, ನನ್ನ ಸ್ವಂತ ಜೀವನಕ್ಕೋಸ್ಕರ ಅಲ್ಲ ನಾನು ಹೇಳ್ತಾ ಇದ್ದರು. ಎಲ್ಲರೂ ಪ್ರತಿಯೊಬ್ಬ ನಾವೇನು ಇಷ್ಟು ವರ್ಷ ಬಂದಾಯಿತು, ನಾವೇನು ಇನ್ನೊಂದು 2-3 ವರ್ಷ ಇರ್ತೀವೋ ಇಲ್ಲೋ ನಗದು ಬಿದ್ದೋಯ್ತೀವೋ ಗೊತ್ತಿಲ್ಲ. ಆದರೆ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಮಕ್ಕಳನ್ನು ಲಕ್ಷಾಂತರ ರೂಪಾಯಿ ಕೊಟ್ಟು ಶಾಲೆಗೆ ಸೇರಿಸ್ತಾ ಇದ್ದಾರಲ್ಲ. ಅದರಿಂದ ದಯವಿಟ್ಟು ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂದರೆ, ಚೆನ್ನಾಗಿ ಮುಂದೆ ಬದುಕಬೇಕು ಅನ್ನಂಗಿದ್ರೆ ಪರಿಸರ ಉಳಿಸಿ, ಮಾನವೀಯತೆ ಉಳಿಸಿ, ಮನುಷ್ಯತ್ವ ಉಳಿಸಿ ಅಂತ ಪ್ರತಿಯೊಬ್ಬ ನಾಗರಿಕನಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ, ಬದಲಾವಣೆಯಾಗಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.